ಹಲೋ ಗೈಸ್, ನಮಸ್ಕಾರ. ಈ ಸ್ಯಾಟರ್ಡೆ ಏನ್ ಮಾಡ್ತಾ ಇದೀರಾ? ಏನಕ್ಕೆ ಕೇಳಿದೆ ಅಂತ ಅಂದ್ರೆ, ಈ ಸ್ಯಾಟರ್ಡೆ ಮಧ್ಯಾಹ್ನ 3:30 ಸೋನಿ ಲಿವ್ ಆಪ್ ಅಲ್ಲಿ UFC ನಮಗೋಸ್ಕರ ಒಂದು ಬ್ಯೂಟಿಫುಲ್ ಫೈಟ್ ಕಾರ್ಡ್ ನ ತಂದಿದ್ದಾರೆ. ಈ ಫೈಟ್ ಎಲ್ಲಿ ನಡೀತಾ ಇದೆ ಅಂತ ಅಂದ್ರೆ, ಚೈನಾದಲ್ಲಿ ಶಾಂಘೈ ಅನ್ನೋ ಜಾಗದಲ್ಲಿ ಈ UFC ಫೈಟ್ ನೈಟ್ ನಡೀತಾ ಇದೆ. ಜಾನಿ ವೋಕರ್ ಮತ್ತೆ ಝ್ಯಾಂಗ್ ಮಿಯಾಂಗ್ ಅವ್ರದ್ದು ಮೇನ್ ಇವೆಂಟ್ ನಡೀತಾ ಇದೆ. ಕೋ ಮೇನ್ ಇವೆಂಟ್ ಅಲ್ಲಿ ಬ್ರಯಾನ್ ಆರ್ಟೆಗಾ ಮತ್ತೆ ಆಲ್ಜಮೆನ್ ಸ್ಟರ್ಲಿಂಗ್ ಅವ್ರದ್ದು ನಡೀತಾ ಇದೆ. ಅದ್ರ ಜೊತೆಗೆ ಹೆವಿ ವೈಟ್ ಸೀರೀಸ್ ಅಲ್ಲಿ ನೋಡಿದ್ರೆ ಸೆರ್ಗೆ ಪಾವ್ಲೋವಿಚ್ ಮತ್ತೆ ವಾಲ್ಡೋ ಅಕೋಸ್ಟಾ ಅವ್ರದ್ದು ಫೈಟ್ ಇದೆ. ಈ ಮೂರು ಫೈಟು ಈ ಫೈಟ್ ನೈಟ್ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಎಕ್ಸೈಟಿಂಗ್ ಫೈಟ್ ಅಂತ ಹೇಳ್ಬೋದು. ಸೊ ಜಾನಿ ವಾಕರ್ ಫೈಟ್ ರೆಕಾರ್ಡ್ ನೋಡೋದಾದ್ರೆ ಲಾಸ್ಟ್ 4 ಫೈಟ್ ಅಲ್ಲಿ 3 ಮ್ಯಾಚ್ ವಿನ್ ಆಗಿದ್ದಾರೆ ಮತ್ತೆ 1 ಫೈಟ್ ನ ಸೋತಿದ್ದಾರೆ. ಝ್ಯಾಂಗ್ ಮಿಯಾಂಗ್ ಅವ್ರದ್ದು ನೋಡಿದ್ರೆ ಲಾಸ್ಟ್ 3 ಫೈಟ್ ಅಲ್ಲಿ 3 ಫೈಟ್ ಕೂಡ ವಿನ್ ಆಗಿದ್ದಾರೆ. ಸೊ ಈ ಫೈಟ್ ನಲ್ಲಿ ಅವರು 0 ಲಾಸ್ ನ ತಗೊಂಡ್ ಬರ್ತಿದ್ದಾರೆ. ಸೊ ಅದ್ರಲ್ಲೇ ಗೊತ್ತಾಗುತ್ತೆ ಎಷ್ಟು ಡಾಮಿನೆಂಟ್ ಆಗಿರ್ಬೋದು ಜಾನಿ ವಾಕರ್ ಅಪೋನೆಂಟ್ ಅಂತ ಹೇಳ್ಬೋದು. ಜಾನಿ ವಾಕರ್ ಅವರು ಏನ್ ಕಮ್ಮಿ ಇಲ್ಲ. ಜಾನಿ ವಾಕರ್ ಮತ್ತೆ ಆಂಕಲೈವ್ ಫಸ್ಟ್ ಫೈಟ್ ಆದಾಗ ಸೊ ಐ ಸ್ಟಿಲ್ ರಿಮೆಂಬರ್ ಅವರೊಂದು ಫ್ಲೈಯಿಂಗ್ ನೀ ಮಾಡ್ತಾರೆ. ಅದೇನಾದ್ರೂ ಲ್ಯಾಂಡ್ ಆಗಿದ್ರೆ ಆಂಕಲೈವ್ ಅವ್ರಿಗೆ ಸೊ ಇವತ್ತು ನಾವು ಆಂಕಲೈವ್ ನ ಚಾಂಪಿಯನ್ ಆಗಿ ನೋಡಕ್ಕೆ ಸಿಗ್ತಾ ಇರ್ಲಿಲ್ಲ. ಆ ಫ್ಲೈಯಿಂಗ್ ಹೈ ನೀಸ್ ಇಂದ ಎಸ್ಕೇಪ್ ಆಗ್ತಾರೆ. ಅದಾದ್ಮೇಲೆ ಆ ಫೈಟ್ ನೋ ಕಾಂಟೆಸ್ಟ್ ಅಲ್ಲಿ ಎಂಡ್ ಆಗುತ್ತೆ. ಸೊ ಅದಾದ್ಮೇಲೆ ಜಾನಿ ವಾಕರ್ ಒಂದು ಫೈಟ್ ವಿನ್ ಆಗ್ತಾರೆ. ಅದಾದ್ಮೇಲೆ ಆಂಕಲೈವ್ ಜೊತೆ ಒಂದು ರಿಮ್ಯಾಚ್ ನಡೆಯುತ್ತೆ. ಆ ರಿಮ್ಯಾಚ್ ಅಲ್ಲಿ ನಿಮ್ಮೆಲ್ರಿಗೂ ಗೊತ್ತಿರಂಗೆ ಜಾನಿ ವಾಕರ್ ನಾಕ್ಔಟ್ ಆಗಿ ಸೋಲ್ತಾರೆ. ಅದಾದ್ಮೇಲೆ ಒಂದು ಗುಡ್ ಕಮ್ ಬ್ಯಾಕ್ ಕೂಡ ಮಾಡ್ತಾರೆ. ಸೊ ಈಗ ಕೋ ಮೇನ್ ಇವೆಂಟ್ ಬರೋಣ. ಸೊ ಬ್ರಯಾನ್ ಆರ್ಟೆಗಾ ಮತ್ತೆ ಆಲ್ಜಮೆನ್ ಸ್ಟರ್ಲಿಂಗ್ ಮಧ್ಯೆ ನಡೀತಾ ಇದೆ. ಸೊ ಬ್ರಯಾನ್ ಆರ್ಟೆಗಾ ಅವ್ರ ರೆಕಾರ್ಡ್ ನೋಡಿದ್ರೆ 3 ಫೈಟ್ ಅಲ್ಲಿ 2 ಫೈಟ್ ವಿನ್ ಆಗಿದ್ದಾರೆ ಮತ್ತೆ 1 ಫೈಟ್ ಸೋತಿದ್ದಾರೆ. ಸೊ ಆಲ್ಜಮೆನ್ ಸ್ಟರ್ಲಿಂಗ್ ಅವರು 2 ಫೈಟ್ 1 ಲಾಸ್ ಇದೆ. ಆ ಲಾಸ್ ಬಂದು ತುಂಬಾನೇ ಹೆವಿ ಲಾಸ್. ಈ ಕೋ ಮೇನ್ ಇವೆಂಟ್ ಮ್ಯಾಚ್ ಅಷ್ಟೇ ತುಂಬಾನೇ ಇಂಟ್ರೆಸ್ಟಿಂಗ್ ಅಂತ ಹೇಳ್ಬೋದು. ಯಾಕಂದ್ರೆ ಬ್ರಯಾನ್ ಆರ್ಟೆಗಾ ಸಬ್ಮಿಷನ್ ಆರ್ಟಿಸ್ಟ್. ಸೊ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಆಲ್ಜಮೆನ್ ಸ್ಟರ್ಲಿಂಗ್ ಬಂದು ಈಸ್ ಅ ವೆರಿ ಗುಡ್ ರೆಸ್ಲಿಂಗ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ದಾರೆ. ರೆಸ್ಲಿಂಗ್ ವರ್ಸಸ್ ಸಬ್ಮಿಷನ್ ಗೇಮ್ ಯಾರು ಈ ಫೈಟ್ ನ ಡಾಮಿನೇಟ್ ಮಾಡ್ತಾರೆ ಅಂತ ನಾನಂತೂ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ. ನನ್ ಪಿಕ್ ಆಲ್ಜಮೆನ್ ಸ್ಟರ್ಲಿಂಗ್ ವರ್ಸಸ್ ಬ್ರಯಾನ್ ಆರ್ಟೆಗಾ ಅಂತ ನೋಡಿದ್ರೆ ಸೊ ನಾನು ಆಲ್ಜಮೆನ್ ಸ್ಟರ್ಲಿಂಗ್ ನ ಪಿಕ್ ಮಾಡ್ತೀನಿ. ಬಿಕಾಸ್ ಹಿ ಹ್ಯಾಸ್ ಮೋರ್ ವೆಪನ್. ಹಾಗಾಗಿ ನಾನು ಆಲ್ಜಮೆನ್ ಸ್ಟರ್ಲಿಂಗ್ ನ ಪಿಕ್ ಮಾಡ್ತೀನಿ. ಸೆರ್ಗೆ ಪಾವ್ಲೋವಿಚ್ ವಾಲ್ಡೋ ಅಕೋಸ್ಟಾ ಅವ್ರ ಮಧ್ಯ ಹೆವಿ ವೈಟ್ ಫೈಟ್ ನಡೀತಾ ಇದೆ. ಇದು ಅಷ್ಟೇ ಚೆನ್ನಾಗಿರುತ್ತೆ. ಸೊ ಹೆವಿ ವೈಟ್ ಫೈಟ್ ಆದ್ರೆ ಡಿಸಿಷನ್ ವರ್ಗೂ ಹೋಗುತ್ತೆ. ಇದರ ಡಿಸಿಷನ್ ಅಲ್ಲಿ ಎಂಡ್ ಆಗುತ್ತೆ. ಇಲ್ಲ ಅಂದ್ರೆ ಫಸ್ಟ್ ರೌಂಡ್ ಅಲ್ಲೇ ನಾಕ್ಔಟ್ ಪವರ್ ಇರುತ್ತೆ. ಸೊ ಯಾರು ಬೇಕಾದ್ರೂ ವಿನ್ ಆಗ್ಬೋದು. ಬಟ್ ಯೂಶಲಿ ಹೆವಿ ವೈಟ್ ಬೌಟ್ಸ್ ಬಂದು ವಿತ್ ಇನ್ ಫಸ್ಟ್ ರೌಂಡ್ ಆರ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಸೆಕೆಂಡ್ ರೌಂಡ್ ಅಲ್ಲಿ ಫಿನಿಶ್ ಆಗ್ಬಿಡುತ್ತೆ. ಪಾವ್ಲೋವಿಚ್ ಅವರು ಲಾಸ್ಟ್ 3 ಫೈಟ್ ಅಲ್ಲಿ 2 ಫೈಟ್ ಸೋತಿದ್ದಾರೆ ಮತ್ತೆ 1 ಫೈಟ್ ವಿನ್ ಆಗಿದ್ದಾರೆ. 2 ಲಾಸಸ್ ಜೊತೆ ಬರ್ತಿದ್ದಾರೆ ಈ ಫೈಟ್ ಅಲ್ಲಿ. ಆದ್ರೆ ವಾಲ್ಡೋ ಅವರು ಲಾಸ್ಟ್ 3 ಫೈಟ್ ಅಲ್ಲಿ 3 ಫೈಟ್ ಕೂಡ ವಿನ್ ಆಗಿದ್ದಾರೆ. ಸೊ ಇದು UFC ಫೈಟ್ ನೈಟ್ ನ ನ್ಯೂಸ್. ಸೊ ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಸಿ ಯು ಗೈಸ್.